ತಿಳ್ಕೊಂಡವ್ರಿಗೆ ಚಲೋ ಅನ್ನಿಸ್ತದ. ತಿಳಿಲಾರ್ದಕ್ಕೆ ಏನದೆ, ದೇವ್ರಿದ್ರೇನು, ತಾಯಿ ಇದ್ರೇನು, ತಂದಿದ್ರೇನು, ಹೆಣ್ತಿದ್ರೇನು, ಗಂಡಿದ್ರೇನು. ಯಾಕ್ರಿ ತಿಳ್ಕೊಂಡವ್ರಿಗೆ ಎಲ್ಲ ಚಲೋನೇ ಅನಿಸ್ತದ. ತಿಳಿಲಾರ್ದಕ್ಕೆ ಏನು ಹೇಳಬೇಕು, ಏನು ಹೇಳಿದ್ರು ಅದು ಏನೂ ಇಲ್ಲ ಅಂತ ಉದ್ಧಾರ ಆಗಲ್ಲ ಅಂತವಲ್ಲ. ಎಲ್ಲಿ ತಿಳುವಳಿಕೆ ಅದ ಅಲ್ಲಿ ದೇವರದನ, ಎಲ್ಲಿ ತಿಳುವಳಿಕೆ ಅದ ಸಮಾಧಾನ ಅದ, ಶಾಂತಿ ಅದ. ಎಲ್ಲಿ ತಿಳುವಳಿಕೆ ಅದ ನನ್ನೂರ ಅನ್ನುವಂತ ಅಭಿಮಾನ ಅದ. ಎಲ್ಲಿ ತಿಳುವಳಿಕೆ ಅದ ನನ್ನೂರಿನ ಜಾತ್ರೆ ಅನ್ನುವಂತ ಅಭಿಮಾನ ಅದ. ಎಲ್ಲಿ ತಿಳುವಳಿಕೆ ಅದ ನನ್ನ ಅಣ್ಣತಮ್ಮರು, ನನ್ನ ಅಕ್ಕಂಗಿರು, ನೆರೆಹೊರೆಯವರು ನನ್ನ ಅಣ್ಣತಮ್ಮರು ಅನ್ನುವಂತ ಭಾವನೆ ಇರ್ತದೆ ತಿಳುವಳಿಕೆ ಇದ್ದವ್ರಿಗೆ. ತಿಳುವಳಿಕೆ ಇಲ್ಲದವ್ರಿಗೆ ಏನ್ ಹೇಳಿದ್ರು, ಏನು ಮಾಡಕ್ಕಾಗಲ್ಲವೆಲ್ಲ. ಅದಕ್ಕೆ ಹೇಳ್ತಾರ, ತಿಳಿದು ನಡಿ ನಿನ್ನ ಜೀವನದೊಳಗ. ತಿಳಿಬೇಕು. ನಾವೇನೇ ಸಾಧನ ಮಾಡ್ಬೇಕಾದ್ರೆ ನೋಡಿ, ನಾವೇನೇ ಸಾಧನ ಮಾಡ್ಬೇಕಾದ್ರೆ, ಒಂದು ಮನಿನೇ ಕಟ್ಟಬೇಕಾದ್ರೆ, ಒಂದು ಹೊಲ ಬಿತ್ತಿ ಹರಗಿ ಬಿತ್ತಿ ಮಾಡಿ ಬೆಳಿ ತೆಗಿಬೇಕು ಅನಿಸ್ತಿತ್ತಂದ್ರ ಅದಕ್ಕೂ ಸಾಧನ ಅಂತಾರೆ. ಅದಕ್ಕೆ ಏನು ಬೇಕು ಸಾಧನಕ್ಕಂದ್ರೆ ಬಲಾಢ್ಯ ಆತ್ಮವಿಶ್ವಾಸ ಬೇಕು ಮನುಷ್ಯನಲ್ಲಿ. ಅವ ಬಡವನೇ ಇರ್ಲಿ, ಕೂಲಿಕಾರನೇ ಇರ್ಲಿ, ಶ್ರೀಮಂತನೇ ಇರ್ಲಿ, ನೌಕರಿ ಮಾಡವನೇ ಇರ್ಲಿ, ಭಿಕ್ಷುಕನೇ ಇರ್ಲಿ, ಯಾರೇ ಇರ್ಲಿ, ಅವರವರಿಗೋಸ್ಕರವಾಗಿ, ಅವರವರ ಬುದ್ಧಿಗನುಸಾರವಾಗಿ, ಅವರವರ ಆರ್ಥಿಕೋಸ್ಕರವಾಗಿ ಅವರಿಗೊಂದು ಏನು ಬೇಕು ಅಂದ್ರೆ ಆತ್ಮವಿಶ್ವಾಸ. ಅದು ಎಂಥದ್ದು, ಬಲಾಢ್ಯವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಬೇಕು ಮನುಷ್ಯನಿಗೆ. ಮೊದಲು ವಿಶ್ವಾಸ ಬೇಕು ಅದ್ರ ಮೇಲೆ, ನಮಗೆ ಬೇಕು. ಯಾಕ್ರಿ ಮೊಟ್ಟ ಮೊದಲಿಗೆ ನಾವು ಸ್ಕೂಲಿಗೆ ಹೋಗ್ಬೇಕು, ನಾವು ಕಾಲೇಜ್ಗೆ ಓದ್ಬೇಕಂದ್ರೆ ಮೊದಲು ವಿಶ್ವಾಸ ಬೇಕು. ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ನಾನು ಚಂದ ಓದಿ, ನಾಳೆಗೆ ನಾನು ವಿದ್ಯಾವಂತ ಆಗಿ, ನಾಳೆಗೆ ನಾನು ನೌಕರಿ ಮಾಡಿ, ನನ್ನ ತಾಯಿ ತಂದೆಗೆ, ನನ್ನ ಅಣ್ಣತಮ್ಮರಿಗೆ, ನನ್ನ ಅಕ್ಕಂಗರಿಗೆ ಎಲ್ಲರಿಗೆ ಸಲುತ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಗಟ್ಟಿರ್ಬೇಕು ಮೊದಲು. ಅದೇ ಆತ್ಮವಿಶ್ವಾಸನೇ ನಮಗೆಲ್ಲ ಕೆಲಸ ಮಾಡ್ತದೆ. ನೀವೆಲ್ಲ ಥಂಡಿ ಪಿಂಡಿ ಎಲ್ಲ ಬಿಟ್ಟು ಓಡಿ ಬಂದು ಮಲ್ಲಯ್ಯ ನಮ್ಮ ಅಪ್ಪಗೆ ನಾ ಹೋಗ್ಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಅದು 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 ಸಾಧನ ಅದಲ್ಲ, ಅದು ಆತ್ಮವಿಶ್ವಾಸ ಅದಲ್ಲ. ಥಂಡಿ ಏನು ಮಾಡಲ್ಲ ನಿಮಗ. ಯಾಕ್ರಿ ಐ ಕೊಲೆ ಕೂತವ್ರು ಬೆಚ್ಚಗೋದು ಬೇಡ, ಹೋಗನ್ ಬೇಡ, ಕುಂಡ್ರು ಅಲ್ಲಿ ಅದೇ ಕೌದಿನೇ ಹೊಚ್ಕೊಂಡು ಮಕ್ಕೊಳ್ಳೋದಲ್ಲ ಅಲ್ಲೇನದು. ಮನುಷ್ಯನಿಗೆ ಹೇಳ್ತಾನೆ ಏನಂಪ ತಿಳ್ಕೊಡ್ಕಿದ್ರೆ, ಥಂಡಿ ಅದು ಇರ್ತದದು, ಚಳಿಗೆ ಅಂಜಬಾರ್ದು. ನಾವೊಂದು ಸಾಧನ ಮಾಡೀನಿ, ನಾವೊಂದು 11 ದಿನ ನಾ ವ್ರತ ಮಾಡೀನಿ, ಮಲ್ಲಯ್ಯನ ಗುಡಿಗೆ ಹೋಗ್ಬೇಕು, ಮಲ್ಲಯ್ಯನ ಗುಡಿಯಾಗ ಕೂತ್ಕೊಂಡು ಚಿಂತನೆ ಮಾಡಬೇಕು, ಪ್ರಸಾದ ಮಾಡಬೇಕು, ಸೇವಾ ಮಾಡಬೇಕು ಅನ್ನುವಂಥ ಸಾಧನ ನಮ್ಮಲ್ಲಿ ಇರಬೇಕು. ಆ ಸಾಧನನೇ ನಮಗೆ ಇವೆಲ್ಲ ಕೆಲಸಕ್ಕೆ ಬರ್ತವೆ ಅಂತ ತಿಳ್ಕೊಂಡು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನು ಇದಕ್ಕೆ ಹೇಳ್ತಾನೆ. ನಾವು ಮಾಡತಕ್ಕಂಥ ಈ ಸಾಧನೆ ಬಹಳ ಮುಖ್ಯ ಅಂತ ಹೇಳ್ತೀವಲ್ಲ, ಇದಕ್ಕೆ ಇಚ್ಛಾಶಕ್ತಿ ಬೇಕು. ಏನ್ರಿ, ಮೊದಲು ಇಚ್ಛಾ ಬೇಕದು. ನಿಮ್ಮ ಮನಸ್ಸು, ನಿಮ್ಮ ಇಚ್ಛಾಶಕ್ತಿ ಬದಲಾಗಬಾರ್ದು. ಪ್ರವಚನ ಮುಗಿದ ಮ್ಯಾಗ ಹಣಿ ಮ್ಯಾಗ ಹಚ್ಕೊಳ್ದೆ ಐತಲ್ಲ ಪುರಾಣ ಐತ ತಿಳ್ಕೊಂಡು ಹಣಿ ಮ್ಯಾಗ ವಿಭೂತಿ ಹಚ್ಚೋದು ಬಿಡೋದು, ಲಿಂಗ ಪೂಜೆ ಮಾಡೋದು ಬಿಡೋದು, ಗಂಡಗೆ ನಮಸ್ಕಾರ ಮಾಡೋದು ಬಿಡೋದು, ತಾಯಿ ತಂದಿಗೆ ನಮಸ್ಕಾರ ಮಾಡೋದು ಬಿಡೋದು, 8 ದಿನ ಮಾಡಿ ಕೈ ಬಿಡೋದಲ್ಲ ಅದು. ಸತತವಾಗಿ ಅದಕ್ಕೆ ಸಾಧನ ಮಾಡ್ಬೇಕು. ಬಹಳ ಮಜಾ ಅದ. ಇವತ್ತು ನೋಡ್ರಿ ನಮ್ಮ ತಬಲಾಜಿ ಬೆಳಗಿಂದ ನಶಿಕನ 4 ಗಂಟೆ ಕೆಟ್ಟು ತಬಲಾ ಬಡದೇ ಬಡಿತಿರ್ತಾನ. ತಿರುಗಿಡ್ತಾ ಇತ್ತು, ತಿರುಗಿಡ್ತಾ ತಿಳ್ಕೊಂಡು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾನೆ. ಹಂಗೆ ಮಾಡ್ದಂಗೆ ಬೆರಳುಗಳು ಒಂಥರ ಅದಕ್ಕೆ ನಾದ ಬರ್ತದೆ. ನಿಮ್ಮ ಕಿವಿ ಇಂಪಾಗಿ ಕೇಳಿಸ್ತದೆ, ಹೌದಿಲ್ಲ? ನಮ್ಮ ಗವಾಯಿಗಳು ದಿನನಿತ್ಯ ಅದಕ್ಕೆ ಪೇಟಿ ಕೂತ್ಕೊಂಡು ರಾಗ ಮಾಡಿದಾಗ ನಿಮ್ಮ ಹಾಡು ಹಾಡಿದ್ರೆ ನಿಮ್ಮ ಮನ ತಣ್ಣಗಾಗ್ತದಲ್ವಾ? ಇದಕ್ಕೂ ಸಾಧನ ಅಂತಾರೆ.
ಈ ನೋಡ್ರಿ ಊರ್ ಬಿಟ್ಟು ಚಳಿ ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಮ್ಮ ಊರಾಗ ಬಂದು ಇದು ನಿರಂತರವಾಗಿ ಅದನ್ನ ಸಂಗ್ರಹ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡ್ತಾರಲ್ಲ, ಅವರು ಮುಗ್ಗಲಾಗಿ ಮಲ್ಕೊಂಡ್ರೆ ಸಮಾಜ ಕಾರ್ಯ ಆಗ್ತಾವನು. ಅದಕ್ಕೆ ಹೇಳ್ತೀನಿ, ನಾವು ಏನು ಮಾಡ್ತೀವಲ್ಲ ಅದ್ರ ಮ್ಯಾಗ ವಿಶ್ವಾಸ ಇರ್ಬೇಕು. ಮೊಟ್ಟ ಮೊದಲಿಗೆ ಮದಿ ಆಯ್ತು ಅಂದಾಗ ಗಂಡ ಅವ ಎಂಥವಕ್ಕಿರ್ಲಿಕ್ಕೆ ಅದ್ರ ಮ್ಯಾಗ ವಿಶ್ವಾಸ ಇಡಬೇಕು. ಅದು ಸೀದಾ ಆಗೇ ಆಗ್ತದೆ ಗಿರಿಕೆ. ಅದು ಸಂಸಾರ ನೋಡಕತ್ತೀರಿ ಅಂದ್ರೆ ಅದು ವಂಕ ಆಗ್ತದೆ. ಅದು ಅದಕ್ಕೆ ಇದ್ದಿದ್ದಕ್ಕೆ ಅದಕ್ಕೆ ರಾಜ ಇದ್ದ ಗಂಡಿಗೆ ಸುನೋ ಪೌಡ್ರ್ ಹಚ್ಚಿ ಮೂಗಿಗೆ ಎಲ್ಲ ಕಡೆ ಹಚ್ಚಿ ಐ ನನ್ ರಾಜ ಹಿಂಗ ಮಾಡಿಬಿಟ್ಟು ರಾಜ ಮುದ್ದು ರಾಜ ರಾಜ ಮುದ್ದು ರಾಜ. ಇವ್ರ ಧರ್ಮಪತ್ನಿ ಹಂಗ ಅಂತಾಳ, ಹೋಗಾನ ಊರಿಗೆ ಹೋಗ ರೇವಣಸಿದ್ದು ನಿಮಗೂ ಮಾಡ್ತಾರನ ಹಂಗ? ಚಂದ್ರಾಯ ನಿನಗೂ ಹಂಗ ಆಗ್ತದನ ಒಳಗೊಮ್ಮಮ್ಮ? ಇದಕ್ಕೆ ಬಹಳ ಆನಂದದ ಸಂಸಾರ. ಯಾಕಪ್ಪ ಆ ಒಬ್ಬ ಹೆಣ್ಮಕ್ಳು ಭಾಳ ಮಜಾ ಮಾಡ್ತಾರ. ಗಂಡ ಕಡ್ದು ಮೇಡಮ್ ಅಹಿನ ಆಯ್ತು ಏನು ಗಂಡ ಏನು ಮಾಡ್ತಾರ, ಗಂಡ ಬರೋದು ನೋಡಿ ಎಲ್ಲ ಅವ ಅದನಂತೆ ನಾ ಇದ್ದೀನಿ. ನನ್ನ ತವ್ರ ಮನೆಗೆ ಹೋಗ್ಬೇಕು ಅಂತ ನನ್ನ ಮನಸ್ಸು ಬಂದ್ರೆ ಹೋಗು ಅಂತಾನ. ಅವ ಮನೆಗೆ ಬರಬೇಕು, ಈಕಿನ ಸೌಂಡ್ ಅಲ್ಲಿ ಬರಬೇಕು. ಅಡುಗೆ ಮನೆಗೆ ಕೂತ್ ಕಿಟಕಿ ನೋಡಿ ತನ್ನ ಗಂಡ ಬರಕತ್ತಾನ ಅಂತ ತಿಳ್ಕೊಂಡು ಈಕಿಗೆ ಹೋಗೋದದ ತವ್ರ ಮನೆಗೆ. ಎಲ್ಲಿಗೆ? ತವ್ರ ಮನೆಗೆ. ಚಂದ ಕೇಳ ಮಗ, ತವ್ರ ಮನೆಗೆ ಹೋಗ್ಬೇಕಾದ್ರೆ ಇನ್ನು ಗಂಡಗೆ ಹವ ಹಾಕ್ಬೇಕಲ್ಲ. ನನ್ನ ಗಂಡ ಎಲ್ಲಿಗರೆ ಹೊಂಟ ಅಂದ್ರೆ ಎಂದೂ ನನಗೆ ಬೇಡ ಅಂದಿಲ್ಲ ನೋಡಿವ. ಸುಮ್ಮನೆ ಫೋನ್ ಹಿಂಗೆ ಕಿವಿ ಹಿಡಿದು ಹೇಳ್ಕೊಕೊಂಡ್ರದು. ಅವ ಬಂದು ಹಿಂಗೆ ಕೇಳ್ತಿರ್ತಾನೆ ಕಿವಿ ಕೊಟ್ಟು. ನನ್ನ ಗಂಡ ಭಾಳ ಚಲೋ ಅದನ್ನು ಬೈದ್ರ ಬೈಲಕ್ಕ, ಮುಗ್ಗುಲಿಗೆ ಹೊಡಿಕಿರ್ಲಕ್ಕ. ಆದ್ರೆ ನಾ ತವ್ರ ಮನೆಗೆ ಹೊಂಟ ಅಂದ್ರೆ ಒಂದು 5,000 ರೂಪಾಯಿ ನನಗೆ ಕೊಟ್ಟೇ ಬಿಡ್ತಾನ. ಎಷ್ಟು ಸೌಂಡ್ ಮಾಡಿಬಿಟ್ರೆ ಸಾಕ್ರಿ. ಇದು ಅಸನ್ ಹಿಂಗೆ ಮಾಡಿ ನೀ ಎಲ್ಲಿಗೆ ಹೋಗ್ತಾ ಅಂದಿದೆಯಲ್ಲ, ನಾ ತವ್ರ ಮನೆಗೆ ಹೋಗ್ಬೇಕತ್ತೀನಿ ರೀ 2 ದಿನ. ಹೋಗು ತಗೋ 5,000 ರೂಪಾಯಿ ಚಲ. ಎಷ್ಟು ಮಜಾ ಅದ ಜೀವನ. ಕರ್ನೆ ಸುಳ್ಳನ್ನ ಹೇಳೋದು. ಅದಕ್ಕೆ ಹೇಳ್ತೀನಿ, ನಾವು ಏನಾರ ಗುರಿ ತಲುಪಬೇಕು ಅಂದ್ರೆ ಅದಕ್ಕೆ ಸಾಧನ ಅದ. ಹಿಂದೆ ಮಾತಿನ ಸಾಧನ ಇರಬೇಕು, ಕಾರ್ಯದ ಸಾಧನೆ ಇರಬೇಕು. ಅದಕ್ಕೆ ನಾವೆಲ್ಲರೂ ಜೀವನದೊಳಗೆ ಏನು ಬೇಕು ನಮ್ಮಲ್ಲಿ ಅಂದ್ರೆ ಆತ್ಮವಿಶ್ವಾಸ ಬೇಕು ಫಸ್ಟ್. ಇದನ್ನ ಮಾಡ್ತಿರ್ತೀನಿ, ನಾ ಎಂದೂ ಬದಲಾಗಲ್ಲ. ಎಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ, ಒಮ್ಮೆ ಚಳಿ ಬರ್ತದ, ಒಮ್ಮೆ ಬೇಸಿಗೆ ಬರ್ತದ, ಒಮ್ಮೆ ಮಳೆಗಾಲ ಬರ್ತದ, ಅವಕ್ಕೆಲ್ಲಕ್ಕೆ ಹೆದರ್ತೀರೇನು? ಸಹನ್ ಮಾಡ್ಕೋತಿರಿಲ್ಲ? ಹಾಗ ಪ್ರಕೃತಿ ಒಳಗೆ ಯಾವ ರೀತಿಯಾಗಿ ನಿಸರ್ಗ ನಮಗೆ ತ್ರಾಸು ಕೊಟ್ಟಾಗ ಅದನ್ನು ಸಹನ ಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಗೆಲ್ಲರ ಮನೆಯೊಳಗೆ ಜಗಳ ಕಾಡೋದು ಇವೆಲ್ಲ ಇದ್ದೇ ಇರ್ತಾವ.